ಈಗ ಯಾವುದು ನಮಗೆ ನಾಡಗೀತೆ ಅಂತ ಲಭ್ಯವಾಗ್ತಿದೆ ಅದು ಮೊದಲ ರೂಪ ಅಲ್ಲ. ಮೊದಲ ರೂಪ ಬೇರೆ ರೀತಿ ಇರುತ್ತೆ. ಇದು 2 ಕಾರ್ಯಕ್ರಮ ಒಟ್ಟಿಗೆ ಸೇರಿದೆ. ನಮ್ಮ ನಾಗೇಂದ್ರ ಕುಮಾರ್ ಮಾತಾಡ್ತಾ ಹೇಳಿದರು ಇಲ್ಲಿ ಅಧ್ಯಾಪಕ ಆಗಿದ್ದೆ ಅಂತ. ನಿಜ, ಬಟ್ ನಾನು ಅಧ್ಯಾಪಕ ಆಗಿದ್ದ ಸಂದರ್ಭ ಇದೆಯಲ್ಲ ಭಾಳ ವಿಶೇಷವಾದ್ದು ಈ ಕಾಲೇಜಲ್ಲಿ. ಆಗ ನಾನು ತಾತ್ಕಾಲಿಕವಾಗಿ ಅಧ್ಯಾಪಕನಾಗಿ ಬಂದೆ. ನಾನು ಅಧ್ಯಾಪಕನಾಗಿ ಬರೋದಕ್ಕೆ 1-1.5 ತಿಂಗಳು ಮುಂಚೆ ಈ ಕಾಲೇಜಿನ ಮೆಟ್ಲ ಮೇಲೆ ಪ್ರಾಂಶುಪಾಲರನ್ನು ಕೊಲೆ ಮಾಡಿಬಿಟ್ಟಿದ್ರು. ಅಂಥ ಒಂದು ಭಯಾನಕವಾದ ಸನ್ನಿವೇಶದಲ್ಲಿ ನಾನು ಇಲ್ಲಿ ಅಧ್ಯಾಪಕನಾಗಿ ಬಂದಿದ್ದು. ಶ್ರೀನಿವಾಸ್ ನಾಯ್ಕ್ ಅವರು 100 ವರ್ಷಕ್ಕಿಂತ ಹೆಚ್ಚು ಬದುಕಲಿ ಅಂತ ಹಾರೈಸ್ತೇನೆ ನಾನು. ಏಕೆಂದರೆ ಅವರು ಪ್ರಾಂಶುಪಾಲರೇ. ಸೊ ಅಂಥ ಸಂದರ್ಭ ಅದೇ ತಾನೇ ವಿಜ್ಞಾನ ಕಾಲೇಜು ಮತ್ತು ಈ ಕಲಾ ಕಾಲೇಜು ವಿಭಾಗ ಆಗಿದ್ವು ಆಗ. ಅದಕ್ಕೆ ಮುಂಚೆ ಇದನ್ನು ಗ್ಯಾಸ್ ಕಾಲೇಜ್ ಅಂತ ಕರಿತಿದ್ರು. ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂದರೆ ಗ್ಯಾಸ್ ಕಾಲೇಜ್ ಅಂತ. ಇವತ್ತು ಗ್ಯಾಸ್ ಭಾಳ ದುಬಾರಿ ಆಗಿದೆ, ಕರಿತಾ ಇದ್ರು. ಅಂಥ ಸಂದರ್ಭದಲ್ಲಿ ಈ ಕಾಲೇಜಲ್ಲಿ ನಾನು ಅಧ್ಯಾಪಕ ಆಗಿದ್ದೆ. ಹಾಗಾಗಿ ಆ ನೆನಪುಗಳೆಲ್ಲ ನನಗೆ ಇವೆ. ಆಗ ಈ ಕಾಲೇಜ್ ಇದ್ದದ್ದಕ್ಕೂ ಮತ್ತು ಈಗ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಆಗಿದೆ. ಇಲ್ಲಿ ಭೌತಿಕ ವಿಕಾಸವೂ ಆಗಿದೆ, ಬೌದ್ಧಿಕ ವಿಕಾಸವೂ ಆಗಿದೆ. ಅದಕ್ಕಾಗಿ ನಾನು ಪ್ರಾಂಶುಪಾಲರಾದಿಯಾಗಿ ಎಲ್ಲ ಅಧ್ಯಾಪಕರ ಬದ್ಧತೆಗೆ ನನ್ನ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸರ್ಕಾರಿ ಕಾಲೇಜುಗಳು ಈ ಥರ ಬೆಳಿಬೇಕಾಗಿದೆ. ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಕಾಲೇಜುಗಳು ಹೀಗೆ ಬೆಳಿಬೇಕಾಗಿದೆ. ಇವರು ಜಾಗ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಇಷ್ಟು ಹೊಗಳ್ತಾ ಇಲ್ಲ ನಾನು. ಖಂಡಿತ ಇದನ್ನು ನೋಡಿದಾಗ ಸಾಕಷ್ಟು ಬದಲಾಗಿರೋದನ್ನು ನಾನು ನೋಡ್ತಿದ್ದೇನೆ. ಹಿಂದೆ ನಾನು ಅಧ್ಯಾಪಕನಾಗಿದ್ದದ್ದಕ್ಕೂ ಹೀಗೂ ಸುಮಾರು ಬದಲಾವಣೆ ಆಗಿರೋದನ್ನು ನೋಡ್ತಿದ್ದೇವೆ. ಅದೇನೋ ನ್ಯಾಕ್ ಇತ್ಯಾದಿನಲ್ಲಿ ಏನು ಬಂದಿದೆ, A+ ಬಂದಿದೆ ಇತ್ಯಾದಿ ಬಂದಿದೆಯಲ್ಲ. ಆ A+ ಬರದೇ ಇದ್ರೂ ಇದನ್ನು ಹೊಗಳಬೇಕು. ಏಕೆಂದರೆ ನ್ಯಾಕ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಹಿಂದೆ ಹೇಗೆಲ್ಲ ನಡೆಯುತ್ತೆ ಅಂತ ಒಂದು ಕಾಲೇಜಿನವರು ಸುಮ್ಮನೆ ಹೇಳ್ತಿದ್ದೀನಿ, ಇಲ್ಲಿ ನೆನಪಿಗೆ ಬಂತು. ಒಂದು ದಿವಸ ನಮ್ಮ ಮನೆಗೆ ಬಂದು, ಸರ್ ನಿಮ್ಮ ಹತ್ರ ಇರೋ ದೊಡ್ಡ ದೊಡ್ಡ ಪುಸ್ತಕಗಳು, ಕುವೆಂಪುದು ಇದ್ರೊಂದು ಶಿಲ್ಪ, ಇನ್ನೇನೇನು ಇದ್ರೆ ಎಲ್ಲ ಕೊಡಿ ಸರ್ ಅಂದರು. ಯಾಕೆ ಅಂತಂದರೆ ನಮ್ಮ ಕಾಲೇಜ್ಗೆ ನ್ಯಾಕ್ ಬರ್ತಿದೆ ಸರ್ ಅಂದರು. ಅಂದರೆ ತಗೊಂಡೋಗಿ ಅದನ್ನು ಕನ್ನಡ ವಿಭಾಗದಲ್ಲೆಲ್ಲ ಇಟ್ಟು ಉದ್ಗ್ರಂಥಗಳನ್ನಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅಧ್ಯಯನಾಸಕ್ತಿ ಮತ್ತು ನಮ್ಮ ಕಾಲೇಜಿನ ಕನ್ನಡ ವಿಭಾಗ ಅಂತ ತೋರಿಸಿ, ಆ ಥರನೂ ನ್ಯಾಕ್ನಲ್ಲಿ ಪ್ಲಸ್ಗಳನ್ನ ತಗೊಂಡಿರೋರು ಇದ್ದಾರೆ. ಮೈನಸ್ಗಳು ಪ್ಲಸ್ ಆಗುತ್ತವೆ, ಇಲ್ಲಿ ಕೆಲವು ಸಾರಿ ಪ್ಲಸ್ಗಳು ಮೈನಸ್ ಆಗುತ್ತವೆ. ಆದರೆ ಈ ಕಾಲೇಜ್ ಹಾಗಲ್ಲ. ಇದು ಆ ಕಾರಣದಿಂದನೇ ನನಗೆ ಸಂತೋಷ ಆಗ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿರೋವಂಥ ನನಗೆ ಬಹಳಷ್ಟು ಜನ ಪರಿಚಯ ಇದ್ದಾರೆ. ಯಾರೂ ಬಂದು ನನ್ನ ಹತ್ರ ಯಾವುದೇ ಉದ್ಗ್ರಂಥವನ್ನು ಕೇಳಿಲ್ವಾದ್ದರಿಂದ ಈ ಕಾಲೇಜ್ಗೆ ನ್ಯಾಯವಾಗಿಯೇ ಮನ್ನಣೆ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಇಲ್ಲಿ ಈ ಕಾರ್ಯಕ್ರಮ ನಡೆಸೋ ಸಂದರ್ಭದಲ್ಲಿ ಮುಂಬೈನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂಥ GN ಉಪಾಧ್ಯಾಯ ಅವರು ಬರೆದಿರೋ ಕುವೆಂಪು ವಿಚಾರ ಸಾಹಿತ್ಯ ನಿರ್ಮಾಪಕರು ಅನ್ನೋ ಕೃತಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇದನ್ನು ಪ್ರಕಟಿಸಿರೋದು ನಮ್ಮ ರಾಜಶೇಖರ ಮೂರ್ತಿ ಜನಪ್ರಕಾಶನದ ಮುಖಾಂತರ. ಅನೇಕ ವೈಚಾರಿಕ ಕೃತಿಗಳನ್ನು ಅವರ ಜನಪ್ರಕಾಶನದ ಮೂಲಕ ಪ್ರಕಟಿಸ್ತಾ ಬಂದಿದ್ದಾರೆ. GN ಉಪಾಧ್ಯಾಯ ಅವರು ಸಹ ಮುಂಬೈನ ಕನ್ನಡ ವಿಭಾಗ ಇದೆಯಲ್ಲ ಅದನ್ನು ಬಹಳ ಅರ್ಥಪೂರ್ಣವಾಗಿ ಬೆಳೆಸ್ತಾ ಇರೋವಂಥ ಒಬ್ಬ ಮಿತ್ರ ಆತ. ಭಾಳ ಅರ್ಥಪೂರ್ಣವಾಗಿ ಬೆಳೆಸ್ತಿದ್ದಾರೆ. ಅಲ್ಲಿ ಅನೇಕ ಸಾರಿ ನಾನು ಹೋಗಿ ಬಂದಿದ್ದೇನೆ. ಅಲ್ಲಿ ತುಂಬ ಪ್ರಬುದ್ಧವಾಗಿರುವಂಥ ಚರ್ಚೆಗಳು ನಡೆಯುತ್ತವೆ. ಇಲ್ಲಿಂದ ಬೆಂಗಳೂರಿಂದ ಯಾರಾದರೂ ಹೋದಾಗ ಅಲ್ಲಿ ಕರೆದು ಮಾತಾಡಿಸ್ತಾರೆ ಅಥವಾ ಅವರೇ ನೇರವಾಗಿ ಆಹ್ವಾನಿಸ್ತಾರೆ. ಅನೇಕರು PhD ಮಾಡ್ತಿದ್ದಾರೆ. ಹೀಗೆ ಒಂದು ವಿಭಾಗವನ್ನು ಹೊರ ರಾಜ್ಯದಲ್ಲಿ ಕಟ್ಟಿದ ಕೀರ್ತಿ GN ಉಪಾಧ್ಯಾಯರಿಗೆ ಸೇರಬೇಕು. ಅವರ ಜೊತೆಗೆ ಈ ಕೃತಿ ಇದೆಯಲ್ಲ, ಈ ಕೃತಿ ಒಂದು ಕುವೆಂಪು ವ್ಯಕ್ತಿತ್ವವನ್ನು, ಕುವೆಂಪು ಸಾಹಿತ್ಯದಲ್ಲಿರ್ತಕ್ಕಂತಹ ವೈಚಾರಿಕತೆಯ ನೆಲೆಗಳ ವಿಶ್ಲೇಷಣೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಅವರ ಕಾದಂಬರಿಗಳನ್ನು ಕುರಿತಂತೆ, ಅವರ ಕಾವ್ಯವನ್ನು ಕುರಿತಂತೆ, ಅವರ ವೈಚಾರಿಕ ಕೃತಿಗಳನ್ನು ಕುರಿತಂತೆ ಅದೆಲ್ಲವನ್ನು ಇಲ್ಲಿ ವಿಶ್ಲೇಷಣೆಯನ್ನು ಮಾಡಿ ಒಂದು ಚಿಕ್ಕ ಪುಸ್ತಕದ ಮುಖಾಂತರವಾಗಿ ಕುವೆಂಪು ವಿಚಾರಧಾರೆ ಏನು ಅನ್ನೋದನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅಥವಾ ಅದರ ಕೇಂದ್ರ ಅಂದ್ಕೊಂಡೇ ಬೈರಮಂಗಲ ರಾಮೇಗೌಡರು ಬೇರೆ ಬೇರೆ ನಿದರ್ಶನಗಳ ಮುಖಾಂತರವಾಗಿ ಕುವೆಂಪು ಯಾವ ರೀತಿ ಆಲೋಚನೆಯನ್ನು ಮಾಡ್ತಾ ಇದ್ರು ಅನ್ನೋದನ್ನು ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದಾರೆ. ಹಾಗೆ ಮೀರಾ ಅವರು ಕುವೆಂಪು ಕಾವ್ಯದಲ್ಲಿ ಮಹಿಳೆಯನ್ನು ಕುರಿತಂತೆ ಸಹ ಸೊಗಸಾಗಿ ಮಾತಾಡಿದ್ದಾರೆ ಮತ್ತು ಕೊನೆಯಲ್ಲಿ ಹಾಡು ಹೇಳ್ತೀನಿ ಅಂತೇಳಿ ನಿಮ್ಮನ್ನೆಲ್ಲ ಹಿಡಿದಿಟ್ಟಿದ್ದಾರೆ.
ಅವ್ರ ಭಾಷಣನೂ ಚೆನ್ನಾಗಿತ್ತು, ಹಾಡು ಚೆನ್ನಾಗಿ ಹೇಳಿದರು. ಆದರೆ ರಾಮೇಗೌಡರು ಜಗದ್ಗುರುಗಳನ್ನು ಕುರಿತು ಹಾಡಿದಾಗ ನಿಮ್ಮಲ್ಲಿ ಬಂದಂಥ ಉಲ್ಲಾಸ ಇದೆಯಲ್ಲ, ಅದು ಮೀರಾ ಅವರು ತಮ್ಮ ನನ್ನ ಹೆಂಡತಿನ, ಅವರು ದೊಡ್ಡಪ್ಪನ ಚಿಕ್ಕಪ್ಪನ ತನ್ನ ಹೆಂಡತಿನ ಬಹುವಚನದಲ್ಲಿ ಕರಿಬೇಕು ಅನ್ನೋದನ್ನು ಕುವೆಂಪು ಅವರಿಂದ ಕಲ್ತಿ ಅಂದಾಗ ನೀವ್ಯಾರೂ ಚಪ್ಪಾಳೆನೇ ಹೊಡಿಲಿಲ್ಲ. ಅಂದರೆ ಎಂಥ ಸ್ಥಿತಿ ಇದೆ ಅಂದರೆ, ನಾವು ಯಾರನ್ನಾದರೂ ಬೈಬೇಕು, ಯಾರನ್ನಾದರೂ ಟೀಕೆ ಮಾಡಬೇಕು. ಇದು ಬೈರಮಂಗಲ ರಾಮೇಗೌಡರ ಬಗ್ಗೆ ನಾನು ವ್ಯಾಖ್ಯಾನ ಮಾಡ್ತಿಲ್ಲ, ಯಾಕೆಂದರೆ ಇದು ಅಪವ್ಯಾಖ್ಯಾನಗಳ ಕಾಲ. ಪಾಪ ಅವ್ರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ, ಅವ್ರು ಹೇಳಿದ್ದೆಲ್ಲ ಸರಿಯಾಗೇ ಇದೆ. ಆದರೆ ನಮ್ಮ ಮನಸ್ಥಿತಿ ಹೇಗಿದೆ, ಒಂದು ರಚನಾತ್ಮಕವಾಗಿರ್ತಕ್ಕಂಥ ಯಾವುದಾದನ್ನು ಹೇಳಿದಾಗ ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ಪ್ರತಿಸ್ಪಂದಿಸ್ತೇವೆ, ಪ್ರತಿಕ್ರಿಯಿಸ್ತೇವೆ. ಯಾರನ್ನಾದರೂ ಟೀಕೆ ಮಾಡಿದಾಗ ನೀವು ಒಂದು ಲೇಖನ ಬರೀರಿ, ನೀವು ಯಾರನ್ನಾದರೂ ಬೈದಿದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ ಸರ್ ಅಂತಾರೆ. ವಿಶ್ಲೇಷಣೆ ಮಾಡಿದರೆ ಸುಮ್ಮನೆ ಇರ್ತಾರೆ, ಬೆಪ್ಪರು ಥರ. ಇಂಥ ಒಂದು ಸಂದರ್ಭ ಇದೆಯಲ್ಲ, ಈ ಸಂದರ್ಭದಲ್ಲಿಯೇ ಕುವೆಂಪು ಅವರಂತಹ ಅವ್ರ ಕಾವ್ಯ ಇರ್ಬೋದು, ಅವರ ವೈಚಾರಿಕ ಪ್ರಜ್ಞೆ ಇರ್ಬೋದು, ಇವನ್ನು ಕುರಿತು ನಾವು ಚಿಂತನೆ ಮಾಡಬೇಕಾಗಿರುವಂಥ ಅಗತ್ಯ ಇವತ್ತು ಬಹಳ ಇದೆ. ಯಾಕೆ ಕುವೆಂಪು ಬಹಳ ಮುಖ್ಯ, ಇದು ನಮ್ಮ ಪ್ರಶ್ನೆ. ಕುವೆಂಪು ಇವತ್ತು ಯಾಕೆ ಪ್ರಸ್ತುತ, ಈ ಸಮಕಾಲೀನ ಸಂದರ್ಭದಲ್ಲಿಯೂ ಕುವೆಂಪು ಯಾಕೆ ಪ್ರಸ್ತುತವಾಗ್ತಾರೆ? ಇನ್ನೊಂದು ಮಾತನ್ನು ಇಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಈಗ ಕುವೆಂಪು ಅವರ ನಾಡಗೀತೆಯಿಂದ ನಮ್ಮ ಎಲ್ಲ ಸಮಾರಂಭಗಳು ಆರಂಭ ಆಗಬೇಕು ಅಂತ ಸರ್ಕಾರ ಒಂದು ಆದೇಶ ಮಾಡಿದೆ, ಅದು ಬೇರೆ ವಿಷಯ. ಆದರೆ ಕುವೆಂಪು ನಾಡಗೀತೆ ಬರೆಯೋದಕ್ಕೆ ಮುಂಚೆ ಅದಕ್ಕೆ ಪ್ರೇರಣೆಯಾಗುವ ಒಂದು ಮೂಲ ಕವಿತೆಯನ್ನು ಬರೆದಿದ್ದಾರೆ ಅವರು. ಅದನ್ನು ಇವರು ಸಂಪೂರ್ಣವಾಗಿ ಉಲ್ಲೇಖ ಮಾಡ್ತಾರೆ, ಜಿ ಎನ್ ಉಪಾಧ್ಯಾಯ. ಅದೊಂದು ಬಹಳ ನೀವು ಅಗತ್ಯವಾಗಿ ನೋಡಬೇಕು ಈ ಪುಸ್ತಕದ ಒಳಗಡೆ. ಈಗ ಯಾವುದು ನಮಗೆ ನಾಡಗೀತೆ ಅಂತ ಲಭ್ಯವಾಗ್ತಿದೆ ಅದು ಮೊದಲ ರೂಪ ಅಲ್ಲ. ಮೊದಲ ರೂಪ ಬೇರೆ ರೀತಿ ಇರುತ್ತೆ. ಅದನ್ನು ತಿದ್ದುತ್ತಾ ಆನಂತರದ ದಿನಗಳಲ್ಲಿ ಈಗ ಯಾವುದನ್ನು ನಾವು ನಾಡಗೀತೆ ಅಂತ ಸ್ವೀಕರಿಸಲಾಗಿದೆಯೋ ಆ ರೂಪದ ಗೀತೆ ರಚಿತವಾಗುತ್ತೆ. ಅದೊಂದು ಮುಖ್ಯವಾದಂಥ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ನಾವು ನಾಡಗೀತೆಯನ್ನು ಹಾಡ್ತೀವಲ್ಲ, ನಾಡಗೀತೆಯ ಆಶಯವನ್ನು ಅನುಸರಿಸ್ತಾ ಇದ್ದೇವೆಯೇ, ಇದು ಬಹಳ ಮುಖ್ಯ. ಕುವೆಂಪು ಕುರಿತು ಮಾತಾಡುವಾಗಲೆಲ್ಲ, ಅಥವಾ ಈ ನಾಡನ್ನು, ಈ ದೇಶದ ಸಂದರ್ಭವನ್ನು ಕುರಿತು ಮಾತಾಡುವಾಗೆಲ್ಲ ಕುವೆಂಪು ಅವರ ನಾಡಗೀತೆಯ ಆಶಯವನ್ನು ನಾವು ಅನುಸರಿಸೋದೇ ಆದರೆ ನಿಜವಾದ ಅರ್ಥದ ಒಳಗಡೆ ನಾವು ಪ್ರಜಾಪ್ರಭುತ್ವವಾದಿಯಾಗಿರ್ತೇವೆ. ನಿಜವಾದ ಅರ್ಥದ ಒಳಗಡೆ ನಾವು ಒಕ್ಕೂಟ ಪದ್ಧತಿಯನ್ನು ಗೌರವಿಸ್ತೇವೆ. ನಿಜವಾದ ಅರ್ಥದ ಒಳಗಡೆ ಸೌಹಾರ್ದವನ್ನು ನಾವು ಗೌರವಿಸ್ತೇವೆ. ಇದು ಕುವೆಂಪು ಅವರ ನಾಡಗೀತೆಯ ಆಶಯ. ಯಾಕೆ ಕುವೆಂಪು ಮುಖ್ಯ ಅಂದರೆ, ಇವತ್ತು ನೋಡಿ ಏನಾಗಿದೆ, ಧಾರ್ಮಿಕ ಮೂಲಭೂತವಾದ ವಿಜೃಂಭಿಸುತ್ತಿರುವ ಕಾಲದಲ್ಲಿ ಒಳಗಿದ್ದೇವೆ. ಅದು ಒಂದೇ ಧರ್ಮ ಆಗಬೇಕಾಗಿಲ್ಲ. ಧಾರ್ಮಿಕ ಮೂಲಭೂತವಾದ ಯಾವ ಧರ್ಮದಿಂದ ಬಂದರೂ ನಾನಂತೂ ವೈಯಕ್ತಿಕವಾಗಿ ಅದನ್ನು ಖಂಡಿಸ್ತೇನೆ. ಅದರಿಂದ ಧಾರ್ಮಿಕ ಮೂಲಭೂತವಾದ ವಿಜೃಂಭಿಸ್ತಿರೋ ಕಾಲದಲ್ಲಿದ್ದೇವೆ. ಒಂದು ಕಡೆ ದ್ವೇಷೋತ್ಪಾದನೆ ಇದೆ, ಇನ್ನೊಂದು ಕಡೆ ಭಯೋತ್ಪಾದನೆ ಇದೆ. ಇಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಾಗಿ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲೇ ನಾಡಗೀತೆ ಬಹಳ ಮುಖ್ಯ ಆಗೋದು. ಇನ್ನೊಂದು ಕಡೆ ಜಾತ್ಯತೀತ ತತ್ವಕ್ಕೆ ಧಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿದ್ದೇವೆ. ಜಾತ್ಯತೀತ ಅನ್ನುವಂಥ ಹೆಸರನ್ನೇ ಹೇಳೋದಕ್ಕೆ ಹಿಂಜರಿತಿರುವಂಥ ಜನ ಇದ್ದಾರೆ. ಜಾತ್ಯತೀತ ಅನ್ನೋ ಮಾತನ್ನು ಹಾಡಿದರೆ ಅಪಹಾಸ್ಯ ಮಾಡ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಈ ಕಾರಣದಿಂದಲೇ ಕುವೆಂಪು ಅವರ ಜಾತ್ಯತೀತ ತತ್ವ ಇದೆಯಲ್ಲ, ಅವರ ಕಾವ್ಯದಲ್ಲಿ, ಅವರ ವೈಚಾರಿಕ ಲೇಖನಗಳಲ್ಲಿ, ಅವರ ಭಾಷಣಗಳಲ್ಲಿ ಬಂದಂಥ ಜಾತ್ಯತೀತತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಈ ಕಾರಣಕ್ಕೆ ಕುವೆಂಪು ಪ್ರಸ್ತುತವಾಗ್ತಾರೆ. ಒಕ್ಕೂಟ ಪದ್ಧತಿಗೆ ಅಪಾಯ ಇರುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಇಡೀ ನಾಡಗೀತೆ ಏನಿದೆ ಅದು ಒಕ್ಕೂಟ ಪದ್ಧತಿಯ ಪ್ರತಿಪಾದನೆಯನ್ನು ಮಾಡುತ್ತೆ. ಭಾರತ ಜನನಿಯ ತನುಜಾತೆ ಎನ್ನುವುದೇ ಒಕ್ಕೂಟ ಪದ್ಧತಿ. ಅದಷ್ಟೇ ಅಲ್ಲ, ಕುವೆಂಪು ಅವರು ಮೈಸೂರಿನಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏಕತ್ವದಲ್ಲಿ ಅನೇಕತ್ವವನ್ನು, ಅನೇಕತ್ವದಲ್ಲಿ ಏಕತ್ವವನ್ನು ನಾವು ಕಾಣಬೇಕಾಗಿದೆ ಅಂತ. ಏಕತ್ವದಲ್ಲಿ ಅನೇಕತ್ವವನ್ನು, ಅನೇಕತ್ವದಲ್ಲಿ ಏಕತ್ವವನ್ನು ಕಾಣೋದೇ ಒಕ್ಕೂಟ ಪದ್ಧತಿ. ಹಾಗಾಗಿ ಕುವೆಂಪು ತಮ್ಮ ನಾಡಗೀತೆಯಿಂದ ಹಿಡಿದು ಅವರು ಇರುವವರೆಗೆ ಈ ದೇಶದ ಒಕ್ಕೂಟ ಪದ್ಧತಿಯನ್ನು ಗೌರವಿಸ್ತಾ ಬಂದರು. ಅಷ್ಟೇ ಅಲ್ಲ, ದೇಶ ನನ್ನದು ನಾಡು ಅಂತ ಹೇಳಿದರು ಅವರು. ಈ ದೇಶವೂ ನಮ್ಮದು, ಅದನ್ನು ಗೌರವಿಸಲೇಬೇಕು ನಾವು. ಆದರೆ ನಮ್ಮ ನಾಡು ನಮ್ಮದೇ ತಾನೆ.
ಇವೆರಡೂ ಏಕಕಾಲಕ್ಕೆ ಅಸ್ತಿತ್ವದಲ್ಲಿರೋದೇನೇ ಒಕ್ಕೂಟ. ಈ ಏಕಕಾಲಕ್ಕೆ ರಾಜ್ಯ ಅಥವಾ ಪ್ರಾಂತ್ಯ ಮತ್ತು ದೇಶ ಇವೆರಡಲ್ಲೂ ಏಕಕಾಲಕ್ಕೆ ಗೌರವಿಸುವಂತಹ ಮನೋಧರ್ಮ ಇದೆಯಲ್ಲ, ಅದು ಒಕ್ಕೂಟ ಪದ್ಧತಿಯ ಒಂದು ಪ್ರತಿಪಾದನೆ. ಹೀಗಾಗಿ ಕುವೆಂಪು ಅವರ ವಿಶೇಷ ಇರೋದು ನನಗನ್ಸೋದು, ಅವರು ಪ್ರಜಾಪ್ರಭುತ್ವವಾದಿಯಾಗಿಯೂ ವಿಶೇಷ. ಅವರ ಅನೇಕ ಗುಣಗಳನ್ನು ನಾವು ಹೇಳ್ಬೋದು. ಒಂದು, ಧಾರ್ಮಿಕ ಮೂಲಭೂತವಾದಕ್ಕೆ ವಿರೋಧಿಯಾದವರು, ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥವರು, ಒಕ್ಕೂಟ ಪದ್ಧತಿಯ ಪ್ರತಿಪಾದಕರು, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿಡಿದಂಥವರು. ಎಷ್ಟರ ಮಟ್ಟಿಗೆ ಅಂದರೆ, ಅವ್ರಿಗೆ ಅರಮನೆಯಲ್ಲಿರೋ ರಾಜಕುಮಾರನಿಗೆ ಪಾಠ ಮಾಡಿ ಅಂತ ಹೇಳಿದ, ಅಥವಾ ಅರಮನೆಯಲ್ಲಿ ರಾಜಕುಮಾರ ಅನ್ನೋದು ಬಂದು ಅರಮನೆಯಲ್ಲಿರುವ ರಾಜರ ಪುತ್ರನಿಗೆ ಪಾಠ ಮಾಡಿ ಅಂತಂದಾಗ, ನಾನು ಅರಮನೆಗೆ ಬಂದು ಯಾವ ರಾಜಕುಮಾರನಿಗೂ ನಾನು ಪಾಠ ಮಾಡೋದಿಲ್ಲ, ಬೇಕಿದ್ರೆ ನಾನು ತರಗತಿಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ ಒಬ್ಬ ಧೀಮಂತ ಕುವೆಂಪು. ಇದನ್ನು ಮರಿಬಾರ್ದು. ಅಂದರೆ ಇದು ಪ್ರಜಾಪ್ರಭುತ್ವ, ನಿಜವಾದ ಪ್ರಜಾಪ್ರಭುತ್ವದ ಮೌಲ್ಯ ಅಲ್ಲಿರೋದು. ನಾನು ಒಬ್ಬ ಅಧ್ಯಾಪಕ, ಇಲ್ಲಿಗೆ ಬರಬೇಕಾದ್ರು ಅವ್ರು ಯಾರೇ ಆಗಿರಲಿ, ರಾಜನ ಮಗನೋ ಶ್ರೀಮಂತನ ಮಗನೋ ಯಾರ ಮಗನಾದರೂ ಆಗಿರಲಿ, ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಿದೆಯಲ್ಲ, ಇದು ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯ. ಅವರು ಅನೇಕ ಕಡೆ ಹೇಳ್ತಾರೆ, ಕಬ್ಬಿಗನ ಕಾಲ್ಗಳಡಿ ಚಕ್ರವರ್ತಿಯ ವಿಪುಲ ಸಂಪತ್ತು ಅಂತಾರೆ. ಒಬ್ಬ ಕವಿದಾನಲ್ಲ, ಅವನ ಕಾಲತ್ರ ಬಿದ್ದಿರುತ್ತೆ ಚಕ್ರವರ್ತಿಯ ಸಂಪತ್ತು ಅಂತ ಹೇಳಿದಂಥವ್ರು ಅವರು. ಅಷ್ಟೇ ಅಲ್ಲ, ಕಾವ್ಯಧ್ಯಾನ ನಿರತನಾದವನು ಯಾರಿದ್ದಾನೆ ಕವಿ, ಅವನ ಹರ್ಕಲ್ ಚಾಪೆ ಇದೆಯಲ್ಲ, ಅದು ಚಕ್ರವರ್ತಿಯ ಸಿಂಹಾಸನಕ್ಕಿಂತಲೂ ದಿವ್ಯವಾದದ್ದು ಅಂತ. ಒಬ್ಬ ಕವಿ ಹರಕಲ್ ಚಾಪೆ ಮೇಲೆ ಕೂತಿದ್ರೂ ಸಹ ಆ ಹರಕಲು ಚಾಪೆ ಚಕ್ರವರ್ತಿಯ ದಿವ್ಯ ಸಿಂಹಾಸನ ಏನಿದೆಯಲ್ಲ, ಕರೀತಾರಲ್ಲ, ಆ ದಿವ್ಯಕ್ಕಿಂತ ಇದೇ ದೊಡ್ಡದು ಅಂತಾರೆ. ಇದು ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿರ್ತಕ್ಕಂತಹ, ಪ್ರಭುತ್ವಕ್ಕೆ ಯಾವತ್ತೂ ಸೋಲದೇ ಇರತಕ್ಕಂಥ, ಸ್ವತಂತ್ರವಾದ ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ಒಬ್ಬ ಕವಿಯ ಮಾತುಗಳು. ಅದಕ್ಕಾಗಿ ಕುವೆಂಪು ನಮ್ಗೆ ಇವತ್ತು ಬಹಳ ಪ್ರಸ್ತುತವಾದವರು. ಪ್ರಭುತ್ವದ ಜೊತೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಕುವೆಂಪು ಅವರೇ ಒಂದು ದೊಡ್ಡ ಪ್ರತೀಕ, ದೊಡ್ಡ ಪಾಠ ಅಂತ ನಾವು ಅಂದ್ಕೊಂಡಿದ್ದೇವೆ. ನಮಗೆ ಇಷ್ಟವಾಗಿರುವ ಸರ್ಕಾರವೋ, ಇಷ್ಟವಾಗಿರುವ ಅಥವಾ ನಮಗೆ ಇರತಕ್ಕಂಥ ಒಂದು ಸರ್ಕಾರ ಇದ್ದಾಗ ಸಹ ಆ ಸರ್ಕಾರದಿಂದ ಒಂದು ದೂರವನ್ನು ನಾವು ಕಾಪಾಡ್ಕೋಬೇಕು. ಆ ಸರ್ಕಾರ ತಪ್ಪು ಮಾಡಿದಾಗ ಟೀಕೆ ಮಾಡೋದಿದೆಯಲ್ಲ, ಟೀಕೆ ಮಾಡುವ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕು. ಆಗ ಮಾತ್ರ ನಮಗೊಂದು ಸೃಜನಶೀಲ ಸ್ವಾತಂತ್ರ್ಯ ಇದೆ, ನಮಗೊಂದು ಸ್ವಾಯತ್ತತೆ ಇದೆ ಅಂತ ನಾವು ಭಾವಿಸ್ಕೋಬೋದು. ಈ ಪಾಠವನ್ನು ಅವತ್ತೇ ಕುವೆಂಪು ಅವರು ಹೇಳಿದರು. ಈ ದೃಷ್ಟಿಯಿಂದಲೇ ನನಗೆ ಕುವೆಂಪು, ಪಂಪ ಇಂಥವ್ರು ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂದರೆ, ಪ್ರಭುತ್ವದ ಜೊತೆಯಲ್ಲಿ ಸೃಜನಶೀಲ ಪ್ರತಿಭೆಗಳು ಇರಬೇಕಾಗಿರ್ತಕ್ಕಂಥ ಸಾಮೀಪ್ಯ ಮತ್ತು ದೂರವನ್ನು ಕುರಿತಂತೆ ಬಹಳ ದೊಡ್ಡ ಪಾಠವನ್ನು ನಮಗೆ ಇತಿಹಾಸದಲ್ಲಿ ಕಲಿಸ್ಕೊಟ್ಟಂಥವರಾಗಿದ್ರು ಅಂಥವ್ರು. ಆಮೇಲೆ ಜಾತ್ಯತೀತತೆಯಲ್ಲಿ ಅವರೇ ಹೇಳ್ತಾರೆ, ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ. ಇದು ಬಹಳ ಮುಖ್ಯ. ಏಕೆಂದರೆ ಭಾಳಷ್ಟು ಸರಿ ಏನಾಗುತ್ತೆ ಅಂದರೆ, ಕುವೆಂಪು ಅವರು ಬ್ರಾಹ್ಮಣ ದ್ವೇಷಿಯಾಗಿದ್ದರು, ಇದು ಪ್ರಚಲಿತವಾಗಿರುವಂಥದ್ದು. ಅವರು ಪುರೋಹಿತ ಶಾಹಿಯನ್ನು ಕುರಿತು ಮಾತಾಡಿದರು, ವೈದಿಕ ಶಾಹಿಯನ್ನು ಕುರಿತು ಮಾತಾಡಿದರು. ಭಾಳಷ್ಟು ಸರಿ ನಾವು ಸರಳೀಕರಿಸ್ಬಿಡ್ತೇವೆ. ಎಷ್ಟು ಮಟ್ಟಿಗೆ ಸರಳೀಕರಿಸ್ತೇವೆ ಅಂತಂದರೆ, ಅವರು ಬ್ರಾಹ್ಮಣರ ಬೈಕಂಡೇ ಬದುಕಿದ್ರು ಅನ್ನೋ ಥರದಲ್ಲಿ. ಪುರೋಹಿತ ಶಾಹಿ ಅನ್ನೋದಿದೆಯಲ್ಲ, ಅದು ಬ್ರಾಹ್ಮಣರನ್ನೂ ಒಳಗೊಂಡಂತೆ ಶೂದ್ರರಲ್ಲಿಯೂ ಇರಬಹುದಾಗಿರ್ತಕ್ಕಂಥ ಒಂದು ಮನೋಧರ್ಮ ಅದು. ಅದರಿಂದ ಪುರೋಹಿತ ಶಾಹಿ ಅನ್ನೋದು ಒಂದು ಜಾತಿ ಅಲ್ಲ. ಶಾಹಿ ಅಂತ ಯಾವಾಗ ಬರುತ್ತೋ ಆಗ ಅದು ಒಂದು ಜಾತಿ ಅಲ್ಲ. ಪುರೋಹಿತ ಬೇರೆ, ಪುರೋಹಿತ ಶಾಹಿ ಬೇರೆ, ವೈದಿಕ ಬೇರೆ, ವೈದಿಕ ಶಾಹಿ ಬೇರೆ. ಇವರು ಆ ಥರ ಒಂದು ಜಾತಿಯನ್ನೇ ವಿರೋಧಿಸಿದರೆ ಅವರು ವಿಶ್ಲೇಷಣೆ ಮಾಡಿದರು, ಮರು ವ್ಯಾಖ್ಯಾನ ಮಾಡಿದರು. ನಮ್ಮ ಸಾಮಾಜಿಕ ಪದ್ಧತಿಯಲ್ಲಿ ವರ್ಣಾಶ್ರಮದ ಉಂಟು ಮಾಡಿರ್ತಕ್ಕಂಥ ತಾರತಮ್ಯ ಏನು ಅನ್ನೋದನ್ನು ಕುರಿತಂತೆ ನೇರವಾಗಿ ಸ್ಪಷ್ಟವಾಗಿ ಹೇಳಿದರು. ಅಲ್ಲಿಯ ಜಾತಿಯ ಹೆಸರು ಬರ್ಬೋದು. ಆ ಕಾರಣಕ್ಕಾಗಿ ಅವರು ಹಾಗಾದರೆ ಎಲ್ಲ ಬ್ರಾಹ್ಮಣರನ್ನು ವಿರೋಧಿಸಿಬಿಟ್ರ, ಎಲ್ಲ ವೈದಿಕರನ್ನು ವಿರೋಧಿಸಿಬಿಟ್ರ. ಅವರ ಇಡೀ ವೈಚಾರಿಕ ಲೇಖನಗಳಲ್ಲಿ ನೋಡಿದರೆ ಅವರು ಪುರೋಹಿತ ಶಾಹಿಯನ್ನು ವಿರೋಧಿಸ್ತಾರೆ. ಹಾಗೆ ವಿರೋಧಿಸರೇ ಆಗಿದ್ದಿದ್ರೆ ರಾಮಾಯಣ ದರ್ಶನಂನ ಟಿ.ಎಸ್. ವೆಂಕಣ್ಣಯ್ಯನವ್ರಿಗೆ ಯಾಕೆ ಅರ್ಪಿಸ್ತಾ ಇದ್ರು? ಟಿ.ಎಸ್. ವೆಂಕಣ್ಣಯ್ಯನವರು ಅವರು ಗುರುಗಳು. ಟಿ.ಎಸ್. ವೆಂಕಣ್ಣಯ್ಯನವರು ಹುಟ್ಟಿನಿಂದ ಬ್ರಾಹ್ಮಣರೇ ಆಗಿದ್ದರು. ಆದರೆ ರಾಮಾಯಣ ದರ್ಶನವನ್ನು ಅವರು ಅರ್ಪಿಸಿದ್ದು ಟಿ.ಎಸ್. ವೆಂಕಣ್ಣಯ್ಯನವರಿಗೆ. ಆಮೇಲೆ ಒಂದು ನಿದರ್ಶನವನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಶೂದ್ರ ತಪಸ್ವಿಯನ್ನು ಬರೆದಾಗ ಎರಡು ರೀತಿಯ ಪ್ರತಿಕ್ರಿಯೆಗಳು ಬಂದು. ಒಂದು ಬಹಳ ಅದ್ಭುತವಾದಂಥ ಇದು ಕೃತಿ ಶೂದ್ರ ತಪಸ್ವಿ ಅನ್ನೋದು ಅಂತ ಅನೇಕರು ಅದನ್ನು ಹಾಡಿ ಹೊಗಳಿದರು.
ಇನ್ನು ಕೆಲವರು ಇಲ್ಲ ಇಲ್ಲ ಇದು ಬ್ರಾಹ್ಮಣರಿಗೆ ವಿರುದ್ಧವಾದದ್ದು ಇದು ಅಂತ ಹೇಳಿ ಅದನ್ನು ಟೀಕೆ ಮಾಡಿದರು. ನಮ್ಮಲ್ಲಿರೋ ದೊಡ್ಡ ದೊಡ್ಡ ಕೆಲವು ಸಾಹಿತಿಗಳಿಗೆ ಟೀಕೆ ಮಾಡಿದ್ದು ಉಂಟು. ಅದನ್ನು ಶೂದ್ರ ತಪಸ್ವಿ ಕೃತಿಯ ನಾಟಕದ 3ನೇ ಮುದ್ರಣದಲ್ಲಿ ಕುವೆಂಪು ಬರ್ಕೊಳ್ತಾರೆ, ನನ್ನ ಶೂದ್ರ ತಪಸ್ವಿಯನ್ನು ಹೊಗಳಿದವರು ಇದು ಬ್ರಾಹ್ಮಣ ವಿರೋಧಿ ಎನ್ನುವ ಕಾರಣಕ್ಕಾಗಿ ಹೊಗಳಿದ್ರು, ತೆಗಳಿದವರು ಸಹ ಇದು ಬ್ರಾಹ್ಮಣ ವಿರೋಧಿ ಅನ್ನೋ ಕಾರಣಕ್ಕೆ ತೆಗಳಿದರು. ಇಬ್ಬರು ಈ ಕೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾರೆ. ಅದರ ಅರ್ಥ ಏನಂದರೆ, ಅವ್ರು ಹೇಳೋಕೆ ಹೊರಟಿದ್ದೇನೆಂದರೆ, ನೋಡಿ ಇಬ್ಬರೂ ಒಂದೇ ಮಾನದಂಡ, ಹೊಗಳಿದವನಿಗೂ ಒಂದೇ ಮಾನದಂಡ ಬ್ರಾಹ್ಮಣ ವಿರೋಧಿ ಅಂತ, ತೆಗಳಿದವನಿಗೂ ಒಂದೇ ಮಾನದಂಡ, ಇವರು ಬ್ರಾಹ್ಮಣರನ್ನು ವಿರೋಧ ಮಾಡ್ತಿದ್ದಾರೆ ಅಂತ ತೆಗಳಿದರು. ಆದರೆ ಕೃತಿ ಆಶಯ ಅದಲ್ಲ. ನಾನು ಹೇಳೋದಕ್ಕೆ ಹೊರಟಿದ್ದೇನೆಂದರೆ, ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಬುದ್ಧಿಶಕ್ತಿ ಇದೆ, ತಪೋಶಕ್ತಿ ಇದೆ, ಅವನು ತಪಸ್ಸಿಗೆ ಅರ್ಹ. ಅವನು ತಳ ಸಮುದಾಯದಲ್ಲಿರ್ಬೋದು, ಶೂದ್ರ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಆತ ಮೇಲ್ವರ್ಣದವರಷ್ಟೇ ಎಲ್ಲ ಹಕ್ಕುಗಳಿಗೂ ಎಲ್ಲ ಸ್ವಾತಂತ್ರ್ಯಕ್ಕೂ ಅರ್ಹನಾಗಿದ್ದಾನೆ ಎನ್ನುವ ತತ್ವವನ್ನು ನಾನು ಶೂದ್ರ ತಪಸ್ವಿಯಲ್ಲಿ ಹೇಳೋಕೆ ಹೋದ್ನೇ ಹೊರತು ಇವರು ಇಬ್ಬರೂ ಹೇಳ್ದಂಗಲ್ಲ ಅಂತ. ಅಂದರೆ ಕುವೆಂಪು ಸ್ಥಿತಿ ಆಗಿರ್ಬೋದು ಲೆಕ್ಕ ಹಾಕಿ, ಭಜನೆ ಮತ್ತು ಭಂಜನೆಯ ನಡುವೆ ಹೆಂಗಾಗಿರ್ಬೋದು ಕುವೆಂಪು ಸ್ಥಿತಿ. ಹಾಗಾಗಿ ಹೀಗೆ ಕುವೆಂಪು ಇದ್ದಾರಲ್ಲ, ಅವರು ವರ್ಣಾಶ್ರಮ ಧರ್ಮವನ್ನು, ಜಾತಿ ಪದ್ಧತಿಯನ್ನು ವಿಶ್ಲೇಷಣೆ ಮಾಡ್ಕೊಂಡು ಬಂದವರು ಅವತ್ತಿನ ಚಾರಿತ್ರಿಕ ಸಂದರ್ಭದ ಒಳಗಡೆ. ಅದಕ್ಕಾಗಿ ಅವರು ಹೇಳ್ತಾರೆ, ನಾನು ಯಾವ ಜಾತಿ ದ್ವೇಷವೂ ನನಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನನಗೆ ಬಹಳ ಮುಖ್ಯ ಕುವೆಂಪು ಅವರಲ್ಲಿ ಅಂತ ಅನ್ನಿಸ್ತಕ್ಕಂಥದ್ದು, ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆಯೊಂದು ಕುವೆಂಪು ಅವರು ಕಟ್ಟಿಕೊಟ್ರು. ಇದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆ, ಇದು ಕುವೆಂಪು ಅವರು ನಮಗೆ ಕೊಟ್ಟದ್ದು. ಈಗ ನಾವು ಬಹಳ ಸರಳ ರೇಖೆಯ ಥರ ನೋಡ್ತೇವೆ, ಜೀವನ ಸರಳ ರೇಖೆಯ ಥರ ಇರೋದಿಲ್ಲ. ಜೀವನದಲ್ಲಿ ಅನೇಕ ವಿಪರ್ಯಾಸಗಳಿರುತ್ತವೆ, ವೈರುಧ್ಯಗಳಿರುತ್ತವೆ ಜೀವನದ ಒಳಗಡೆ. ನೋಡಿ, ಕುವೆಂಪು ಅವರು ರಮ್ಯ ಕವಿ, ರಮ್ಯತೆಯ ಶಿಖರ ಅಂತಲೇ ಕುವೆಂಪು ಅವರು ಕರೆದರು. ಕುವೆಂಪು ಅವರನ್ನು ರಮ್ಯತೆಯ ಶಿಖರ ಅಂತ ಲಂಕೇಶ್ ಅವರು ಕರೆದರು. ಆ ಕಾಲದಲ್ಲಿ ಒಂದು ಲೇಖನನೇ ಬರೆದರು, ರಮ್ಯತೆಯ ಶಿಖರ ಅಂತ. ನಿಜ, ರಮ್ಯ ಕಾವ್ಯ ಅಥವಾ ನವೋದಯ ಕಾವ್ಯದ ಸಂದರ್ಭದಲ್ಲಿ ಬಂದಂಥವ್ರು ಅವರು. ಆದರೆ ಅವರು ಕೇವಲ ರಮ್ಯ ಕವಿ ಆಗಿರಲಿಲ್ಲ. ಅವ್ರ ಕವಿತೆಗಳೇನೆ ನೋಡಿ, ನೀವು ಅವತಾರ ಅನ್ನೋ ಕವಿತೆ ನೋಡಿ, ವರ್ಷ ಭೈರವ ಅನ್ನೋದನ್ನು ನೋಡಿ, ಕಂಸಶಿಲೆ ಅನ್ನೋ ಕವಿತೆ ನೋಡಿ, ಕ್ರಾಂತಿಕಾಳಿ ನೋಡಿ, ಕಲ್ಕಿ ಅನ್ನೋ ಕವಿತೆ ನೋಡಿ, ಹೀಗೆ ಅನೇಕ ಕವಿತೆಗಳು. ಗೊಬ್ಬರ ಬಹಳ ಮುಖ್ಯ. ಪ್ಯಾಬ್ಲ ನೆರೂಡ ಇಂಪ್ಯೂರ್ ಪೊಯೆಟ್ರಿ ಬಗ್ಗೆ ಮಾತಾಡ್ತಾರೆ, ಅಶುದ್ಧ ಕಾವ್ಯ ಅಂತ. ಅಶುದ್ಧ ಕಾವ್ಯ ಅಂತ ಅವ್ರು ಏನು ಕರೀತಾರೆ, ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಬಹಳ ಇದೆ ಗೊಬ್ಬರದ ಬಗ್ಗೆ ಕಾವ್ಯ ಬರೆದ್ರು ಅವರು. ಅಂದರೆ ಕುವೆಂಪು ರಮ್ಯ ಸನ್ನಿವೇಶಗಳನ್ನು ಕುರಿತಂತೆ ಚಿತ್ರಿಸಿದಂತೆ ಏನೇನೆ ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ಕುರಿತಂತೆ, ಅಸಮಾನತೆಯನ್ನು ಕುರಿತಂತೆ, ವೈರುಧ್ಯಗಳನ್ನು ಕುರಿತಂತೆ ಬರೀತಾ ಬಂದರು ಅನ್ನೋದು ಬಹಳ ಮುಖ್ಯವಾದ್ದು ಒಂದು ಕಡೆ. ಆದರೆ ಇನ್ನೊಂದು ನಾನು ಏನು ಹೇಳಕೊರಟೆ, ಕುವೆಂಪು ಅವರಲ್ಲಿ ಅವರ ವೈಚಾರಿಕತೆ ಮತ್ತು ಕಾವ್ಯದಲ್ಲಿ ಭಾವುಕತೆಯೂ ಇದೆ, ಬೌದ್ಧಿಕತೆಯೂ ಇದೆ. ಅವರೇ ಒಂದು ಕಡೆ ಭಾವಬುದ್ಧಿಗಳ ಮಲ ವಿದ್ಯುತ್ ಆಲಿಂಗನ ಅಂತ ಬಳಸ್ತಾರೆ ಕಾವ್ಯವನ್ನು. ಭಾವಬುದ್ಧಿಗಳ ಮಲ ವಿದ್ಯುತ್ ಆಲಿಂಗನ, ಭಾವ ಮತ್ತು ಬುದ್ಧಿ ಎರಡೂ ಸೇರಿದ ವಿದ್ಯುತ್ ಆಲಿಂಗನ ಇದ್ದಾಗೆ ಇದು ಅಂತ. ಕೇವಲ ಭಾವಾತಿರೇಕ ಇರಲಿಲ್ಲ ಅವರಲ್ಲಿ. ಆದರೆ ನವೋದಯ ಕಾವ್ಯದ ಸಂದರ್ಭದಲ್ಲಿದ್ದರಿಂದ, ಸ್ವಾತಂತ್ರ್ಯ ಪೂರ್ವದಿಂದ ಬರಿತಾ ಬಂದಿದ್ದರಿಂದ, ಅವತ್ತಿನ ಚಾರಿತ್ರಿಕ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಕೆಲವು ಮೌಲ್ಯಗಳು, ಅವ್ರದ್ದೇ ಆದಂಥ ಆಲೋಚನೆಗಳು ಆ ಸಂದರ್ಭ ರೂಪಿಸಿತ್ತು ಅವರಲ್ಲಿ. ಅಷ್ಟೇನೇ ಭಾವುಕತೆ ಮತ್ತು ಅವರಲ್ಲಿ ಬೌದ್ಧಿಕತೆ ಇದೆ, ರಮ್ಯತೆಯೂ ಇದೆ, ವೈಚಾರಿಕತೆಯೂ ಇದೆ. ಇನ್ನೊಂದು ಬಹಳ ಮುಖ್ಯವಾದ್ದು, ಏಕಕಾಲಕ್ಕೆ ಸಾಮಾಜಿಕವೂ ಆಧ್ಯಾತ್ಮಿಕವೂ ವೈಜ್ಞಾನಿಕವೂ ಆಗಿರುವ ವಿಚಾರಧಾರೆಯೊಂದನ್ನು ಅವರು ಪಡೆದಿದ್ದರು. ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಎರಡು ಒಂದೇ ಇರೋಕ್ಕೆ ಸಾಧ್ಯವೇ? ನೀವು ಗಮನಿಸಿದ್ದೀವಿ, ಒಂದು ಕಡೆ ಆಧ್ಯಾತ್ಮಿಕತೆ ಬಗ್ಗೆ, ಇನ್ನೊಂದು ಕಡೆ ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಎರಡು ವಿರುದ್ಧ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಆಧ್ಯಾತ್ಮಿಕತೆಗೂ ವೈಜ್ಞಾನಿಕತೆಗೂ ಸಂಬಂಧವೇ ಇಲ್ಲ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಇನ್ನು ಆಧ್ಯಾತ್ಮಿಕತೆಗೂ ಸಾಮಾಜಿಕತೆಗೂ ಸಂಬಂಧವೇ ಇಲ್ಲ ಅಂತ ಭಾವಿಸ್ಕೊಂಡಿರ್ತೇವೆ. ಆದರೆ ಕುವೆಂಪು ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ದಿದೆಯಲ್ಲ, ಇದು ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆ. ಇದು ನೀವು ಆಧ್ಯಾತ್ಮಿಕತೆಯೂ ಸಹ ವೈಜ್ಞಾನಿಕ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಕೊಡ್ತಾರೆ.
ಆಧ್ಯಾತ್ಮಿಕತೆಗೆ ತಮ್ಮ ಕೃತಿಗಳ ಮುಖಾಂತರ, ವಿಚಾರದ ಮುಖಾಂತರ ಒಂದು ಸಾಮಾಜಿಕ ಆಯಾಮವನ್ನು ದೊರಕಿಸಿಕೊಟ್ಟವರು ಕುವೆಂಪು ಅವರು. ಈ ಸಾಮಾಜಿಕ ಆಯಾಮದ ಕಲ್ಪನೆ ಇದೆಯಲ್ಲ, ವಿವೇಕಾನಂದರಿಂದ ಬರುತ್ತೆ. ಅದು ವಿವೇಕಾನಂದರ ಬಗ್ಗೆ ಅವರು ಪುಸ್ತಕನೇ ಬರೆದಿದ್ದಾರೆ. ರಾಮಕೃಷ್ಣಾಶ್ರಮದಲ್ಲಿದ್ದರು. ಪರಮಹಂಸರನ್ನು ಮತ್ತು ವಿವೇಕಾನಂದರನ್ನು ಅನುಸರಿಸಿದವರಾಗಿದ್ದರು ಇವರು. ಒಂದು ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಆಧ್ಯಾತ್ಮಿಕತೆ ಅಂದರೆ ದೈವದ ಧರ್ಮಗಳ ವೈಭವೀಕರಣ ಅಲ್ಲ, ಅದು ಬೇರೆ ಒಂದು ಸ್ಥಿತಿ ಅಂತ. ಅದರ ಜೊತೆಗೆ ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮ ಇದೆ ಅನ್ನೋದಕ್ಕೆ ಶೂದ್ರ ತಪಸ್ವಿ, ಬೆರಳಿಗೆ ಕೊರಳು, ಜಲಗಾರ ಈ ನಾಟಕಗಳೇ ಸಾಕ್ಷಿಯಲ್ಲಿ. ದೇವರೆಲ್ಲಿದ್ದಾನಪ್ಪ ಅಂದರೆ ಕಸ ಗುಡ್ಸನ ಎದೆಯಲ್ಲಿದ್ದಾನೆ. ರೈತನ ನೇಗಿಲಿದೆಯಲ್ಲ ಅವನೇ ಎದೆ ಒಳಗಡೆ ದೇವರಿದ್ದಾನೆ. ನೋಡಿ, ಎಲ್ಲೆಲ್ಲಿದ್ದಾನೆ ದೇವರು? ದೇವರು ಗುಡಿಲಿಲ್ಲ, ಇಲ್ಲೆಲ್ಲೋ ಇದ್ದಾನೆ. ಅಂದರೆ ಸಾಮಾನ್ಯ ಮನುಷ್ಯನ ಒಳಗಡೆ ದೇವರಿದ್ದಾನೆ ಅಂತ ಹೇಳೋದ್ರ ಮುಖಾಂತರ, ಶ್ರಮಜೀವಿಗಳಲ್ಲಿ ದೇವರನ್ನು ಕಾಣೋದ್ರ ಮುಖಾಂತರವಾಗಿ, ನಿಸರ್ಗದಲ್ಲಿ ದೇವರನ್ನು ಕಾಣೋದ್ರ ಮುಖಾಂತರವಾಗಿ ಕುವೆಂಪು ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮವನ್ನು ದೊರಕಿಸ್ಕೊಡ್ತಾರೆ ಮತ್ತು ಆಧ್ಯಾತ್ಮಿಕತೆಗೆ ವೈಜ್ಞಾನಿಕತೆಯ ಸ್ಪರ್ಶವನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ಏಕಕಾಲಕ್ಕೆ ಸಾಮಾಜಿಕತೆ, ವೈಜ್ಞಾನಿಕತೆ ಮತ್ತು ಆಧ್ಯಾತ್ಮಿಕತೆ ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ದಿದೆಯಲ್ಲ, ಈ ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆಯೊಂದನ್ನು ನಮ್ಮ ನಾಡಿಗೆ ಕೊಟ್ಟಂತಹ ಮೊದಲ ವ್ಯಕ್ತಿ ಅಂತಂದರೆ ಕುವೆಂಪು ಅವರು. ಈ ಕಾರಣಕ್ಕಾಗಿಯೇ ನನಗೆ ಕುವೆಂಪು ಬಹಳ ಮುಖ್ಯ ಅಂತ ಅನ್ಸೋದು. ಏಕೆಂದರೆ ಬಹಳ ಸರಳವಾಗಿ ನಾವು ಇಲ್ಲ ಇದರ ವಿರೋಧ, ಇದರ ಪರ ಇಷ್ಟೇ ನಮಗೆ ಗೊತ್ತಾಗೋದು. ಇಲ್ಲ ಪರವಾಗಿರಬೇಕು, ಇಲ್ಲ ವಿರುದ್ಧವಾಗಿರಬೇಕು. ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿ ಆ ವಿಶ್ಲೇಷಣೆ ಮಾಡೋ ಸಂದರ್ಭದ ಒಳಗಡೆ ಸ್ವೀಕರಿಸುವ ಜನ ಎಷ್ಟರ ಮಟ್ಟಿಗೆ ಇರ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಮೇಲ್ನೋಟಕ್ಕೆ ವಿಪರ್ಯಾಸ ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ಸಾಧ್ಯವಾ ಅಂತ ಅನಿಸೋದು ಉಂಟು. ಆದರೆ ಅದು ಸಾಧ್ಯ. ಹೇಗೆ ಸಾಧ್ಯ? ಇವ್ರು ಹೇಳ್ತಿರೋದು ಸಾಂಸ್ಥಿಕ ಧರ್ಮವನ್ನಲ್ಲ, ಆಧ್ಯಾತ್ಮಿಕತೆಯ ಮುಖಾಂತರವಾಗಿ ಸಾಂಸ್ಥಿಕ ಧರ್ಮ ಕುರಿತು ಮಾತಾಡ್ತಿಲ್ಲ. ಇನ್ಸ್ಟಿಟ್ಯೂಷನಲೈಸ್ ರಿಲಿಜನ್ ಅಂತ ಏನು ಕರಿತೇವೆ ಅದನ್ನು ಕುರಿತು ಮಾತಾಡ್ತಾ ಇಲ್ಲ ಇವರು. ಇವರ ದೃಷ್ಟಿ ಆಧ್ಯಾತ್ಮಿಕತೆಯೇ ಬೇರೆ. ಹಾಗಾಗಿ ಅಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಸೇರಿಸ್ತಾರೆ. ಹೀಗೆ ಕುವೆಂಪು ಒಟ್ಟಿಗೆ ಸೇರಿಸೋದಿದೆಯಲ್ಲ, ಪರಸ್ಪರ ವಿರುದ್ಧ ಅಂತ ಭಾವಿಸ್ಕೊಂಡಿರೋದನ್ನು ಒಟ್ಟಿಗೆ ಸೇರಿಸಿ ಆ ಮುಖಾಂತರ ಆ ಕಾಲದ ಒಳಗಡೆ, ಅದು ಬಹಳ ಮುಖ್ಯ ನಮಗೆ, ಹೊಸ ತಾತ್ವಿಕತೆಯನ್ನು ರೂಪಿಸಿದ್ರಲ್ಲ. ಇವತ್ತು ಯಾಕಪ್ಪ ಪ್ರಸ್ತುತ ಅಂದರೆ ಇವತ್ತಂಥ ಸ್ಥಿತಿಲಿದ್ದೇವೆ ನಾವು. ಇವತ್ತು ಆಸ್ತಿಕತೆ ನಾಸ್ತಿಕತೆಯನ್ನು ಕುರಿತು 70ರ ದಶಕದಲ್ಲಿ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆಯಾ? ನಾವು ಇವತ್ತೇನು ಮಾತಾಡ್ತೀವಿ? ನೀನು ಆಸ್ತಿಕನಾಗಿದ್ದರೂ ಪರವಾಗಿಲ್ಲಪ್ಪ, ಆಸ್ತಿ ಮಾಡದೆ ಪ್ರಾಮಾಣಿಕವಾಗಿರು ಅಂತ ಹೇಳೋ ಸ್ಥಿತಿಲಿದ್ದೀವಿ ನಾವು. ಆಸ್ತಿಕತೆಯ ಇದ್ರೂ ಪ್ರಾಮಾಣಿಕತೆ ಮುಖ್ಯ. ನಿನಗೆ ನಾಸ್ತಿಕತೆ ಇದ್ದರೆ ಅದು ಪ್ರಾಮಾಣಿಕತೆ ಮುಖ್ಯ. ಅಪ್ರಾಮಾಣಿಕವಾದ ಆಸ್ತಿಕರು, ಅಪ್ರಾಮಾಣಿಕವಾದ ನಾಸ್ತಿಕರು ಇಬ್ಬರೂ ಅಪಾಯಕಾರಿ ಆಗುವಂಥ ಸಂದರ್ಭದ ಒಳಗಡೆ ಇದ್ದೇವೆ. ದೈವ ಧರ್ಮಗಳೆಲ್ಲ ದುರುಪಯೋಗ ಆಗ್ತಿರೋ ಸಂದರ್ಭದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ ಕುವೆಂಪು ನೀಡಿದ ಈ ವೈರುಧ್ಯಗಳನ್ನು ಒಂದಾಗಿಸುವ ತಾತ್ವಿಕತೆ ಅತ್ಯಂತ ಪ್ರಸ್ತುತವಾದ್ದು. ಹಾಗಾಗಿಯೇ ಕುವೆಂಪು ನಾವು ಅವರ ವೈಚಾರಿಕತೆ, ಅವರ ಕಾವ್ಯ, ರಾವಣನಿಗೆ ರಾಮತ್ವವನ್ನು ಕೊಟ್ಟ ರಾಮಾಯಣ ದರ್ಶನ ಅದನ್ನು ಮರಿಬಾರ್ದು ನಾವು. ರಾವಣನಿಗೆ ರಾಮತ್ವವನ್ನು ಕೊಟ್ಟಂತಹ ರಾಮಾಯಣ ದರ್ಶನ, ಇವೆಲ್ಲವನ್ನು ಯೋಚನೆ ಮಾಡಿದರೆ ನಾವು ಭಾವಾವೇಶಕ್ಕೆ, ಭಾವಾತಿರೇಕಕ್ಕೆ, ದ್ವೇಷಕ್ಕೆ ಒಳಗಾಗದೆ ಹೇಗೆ ಸಾವಧಾನದಿಂದ ಒಂದು ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬಹುದು ಅನ್ನೋದಕ್ಕೆ ಸಾಕ್ಷಿಯಾದಂಥವರು ಕುವೆಂಪು ಅವರು. ಆ ಕಾರಣಕ್ಕೆ ಇವತ್ತು ಕುವೆಂಪು ನಮ್ಮಲ್ಲಿ ಜೀವಂತ ಮತ್ತು ಜೀವಂತವಾಗಿ ಇಟ್ಕೋಬೇಕು. ಆ ಕೆಲಸವನ್ನು ನಾವು ಮಾಡೋಣ ಅಂತ ಆಶಿಸ್ತಾ ನನ್ನ ಈ ಕೆಲವು ಮಾತುಗಳನ್ನು ಕೇಳಿದಂಥ ನಿಮಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ.